ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA ಥರ್ಡ್ ಸೆಮ್ SCP ಯಲ್ಲಿ ಬರ್ತಕ್ಕಂಥ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಅಂದ್ರೆ ಇಂಡಿಯನ್ ಎಕನಾಮಿಲಿ ಬರ್ತಕ್ಕಂಥ ಪ್ರಮುಖ ಅಂಶ ಅದ್ಯಾವುದು, ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳ ಕುರಿತು ಈ ಒಂದು ಅವಧಿಯಲ್ಲಿ ವಿವರಿಸ್ತಾ ಹೋಗ್ತಾ ಇದೆ. ಅದರಲ್ಲಿ ಪ್ರಥಮವಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ತೆಗೆದುಕೊಂಡು ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಿದ್ದು, ಸರ್ಕಾರ ಮತ್ತು ಖಾಸಗಿ ವಲಯ ಎರಡೂ ಸೇರಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಮುನ್ನಡೆಸ್ತವೆ. ಭಾರತದ ಆರ್ಥಿಕ ವ್ಯವಸ್ಥೆ ಪ್ರಮುಖ ಲಕ್ಷಣ ಕೂಡ ಈ ಕೆಳಗಿನಂತದವ ಅಂತ ಹೇಳ್ಬೋದು. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವ್ದ್ರಿ, ಇಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ. ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆ ಕೂಡ ಮಿಶ್ರ ಆರ್ಥಿಕ ವ್ಯವಸ್ಥೆ ಕಂಡು ಬರ್ತದ. ಇಲ್ಲಿ ಖಾಸಗಿ ವಲಯ ಬರ್ತದ, ಸಾರ್ವಜನಿಕ ವಲಯ ಬರ್ತದ ಮತ್ತು ಜಂಟಿ ವಲಯ ಕೂಡ ಕಂಡು ಬರ್ತದ. ಅಂದ್ರೆ ಸಂಯುಕ್ತ ವಲಯ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು. ಎರಡೂ ಕೂಡ ಸಹವಾಸದಲ್ಲಿ ಸರ್ಕಾರ ಮುಖ್ಯ ಮೂಲಭೂತ ಸೌಕರ್ಯಗಳನ್ನ ಅಥವಾ ಮೂಲ ಸೌಕರ್ಯಗಳನ್ನ ನಿರ್ವಹಿಸ್ತದ. ಖಾಸಗಿ ವಲಯ ಉದ್ಯಮ ಮತ್ತು ಸೇವಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತದ ಮತ್ತು ಕೆಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಉತ್ಪಾದನೆ ಕೈಗೊಳ್ಳುತ್ತಿದ್ದರೆ ಖಾಸಗಿ ವಲಯ ಕೂಡ ಲಾಭ ತರತಕ್ಕಂಥ ಕ್ಷೇತ್ರದಲ್ಲಿ ಉತ್ಪಾದನೆ ನಿರತವಾಗೈತಿ ಅಂತ ಹೇಳ್ಬೋದು. ಹೀಗೆ ಭಾರತ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯಾಗಿ ಕೂಡ ಕಾರ್ಯನಿರ್ವಹಿಸ್ತದೆ. ಒಂದು ಕ್ಷೇತ್ರ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡ್ರೆ ಇನ್ನೊಂದು ಕ್ಷೇತ್ರ ಕೂಡ ಅಲ್ಲಿ ಉದ್ಯಮ ಕ್ಷೇತ್ರ ಮತ್ತು ಅದಕ್ಕೆ ಬೇಕಾದಂಥ ಪ್ರಮುಖ ಅಂಶಗಳನ್ನು ಕೂಡ ಇಲ್ಲಿ ಒಳಗೊಂಡಿರ್ತದ ಅಂತ ಹೇಳ್ಬೋದು. ಇದು ಒಂದನೇದು ಬರ್ತಕ್ಕಂಥದ್ದೇ ಮಿಶ್ರ ಆರ್ಥಿಕ ವ್ಯವಸ್ಥೆ. ಇದರಲ್ಲಿ ಎರಡನೇದ್ದು ಬರ್ತಕ್ಕಂಥದ್ದು ಕೃಷಿ ಪ್ರಾಧಾನ್ಯತೆಯ ಆರ್ಥಿಕತೆ ಅಂತ ಕೊಡ್ತೀವಿ ಅಥವಾ ಕೃಷಿ ಪ್ರಧಾನ ಆರ್ಥಿಕತೆ ಅಂತ ಕೂಡ ಕರಿಬೋದು. ಭಾರತ ಕೃಷಿ ಪ್ರಧಾನವಾಗಿರುವ ದೇಶವಾಗೈತಿ. ಇಲ್ಲಿ ಕೃಷಿಗೆ ಪ್ರಮುಖ ಉದ್ಯೋಗವಾಗೈತಿ. ಯಾಕಂದ್ರೆ 58%ಕ್ಕಿಂತಲೂ ಹೆಚ್ಚಿನ ಜನರು ಕೃಷಿ ಉದ್ಯೋಗವನ್ನ ಅವಲಂಬಿಸಿದ್ದಾರೆ. ಕೃಷಿ ಗ್ರಾಮೀಣ ಜೀವನದ ಆಧಾರವಾಗಿದ್ದು ಇಲ್ಲಿ ಆಹಾರ ಉತ್ಪಾದನೆಗೆ ಪ್ರಮುಖವಾಗೈತಿ. ಅದರ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಪರಿಸ್ಥಿತಿ ತುಂಬಾ ಭಿನ್ನವಾಗೈತಿ ಅಂತ ಹೇಳ್ಬೋದು. ಅಮೆರಿಕಾದಲ್ಲಿ ಕೇವಲ 1% ಸಂಯುಕ್ತ ಸಂಸ್ಥಾನದಲ್ಲಿ ಕೂಡ 1%, ಇಂಗ್ಲೆಂಡ್ನಲ್ಲಿ 1%, ಜಪಾನ್ನಲ್ಲಿ 5% ಮಾತ್ರ ಕೃಷಿಯನ್ನ ಅವಲಂಬಿಸಿದ್ದಾರ ಅಂತ ಹೇಳ್ಬೋದು. ಆಮೇಲೆ ಕೃಷಿ ಕೂಡ ನಮ್ದು ಪ್ರಧಾನ ಉದ್ಯೋಗ ಭಾರತದ. ಯಾಕಂದ್ರೆ ಕೃಷಿಯನ್ನ ಭಾರತದ ಬೆನ್ನೆಲುಬು ರೈತ ಅಂತ ಕರಿತೀವಿ. ಯಾಕಂದ್ರೆ ರೈತನಲ್ಲಿ ಪ್ರಮುಖ ಅನ್ನದಾತನಾಗೈತ. ಹಾಗಾಗಿ ನಮ್ಮ ಭಾರತದ ಮೂಲ ಉದ್ಯೋಗ ಕೂಡ ಯಾವ್ದ್ರಿ, ಕೃಷಿ. ಕೃಷಿಯಿಂದನ ನಾವು ಏನ್ ಮಾಡ್ತಾ ಇದೀವಿ, ಈಗ ಹಲವು ರೀತಿಯ ಒಂದಿಷ್ಟು ಉದ್ಯೋಗ ಅವಕಾಶಗಳನ್ನು ಕೂಡ ಕಂಡುಕೊಳ್ಬಹುದು ಮತ್ತು ಕೃಷಿನೂ ಕೂಡ ನಮ್ದು ಮೂಲ ಉದ್ಯೋಗ. ಹಾಗಾಗಿ ನಮ್ಮ ಭಾರತದ ಬೆನ್ನೆಲುಬು ರೈತ ಅಂತ ಕರಿತೀವಿ. ಮತ್ತು ಭಾರತದ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ ಮತ್ತು ಬೇರೆ ದೇಶಗಳನ್ನು ಹೋಲಿಸಿಕೊಂಡ್ರೆ ಬಹಳ ಭಿನ್ನವಾಗಿದೆ. ಈಗಾಗಲೇ ಹೇಳಿದೆ, ಅಮೆರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇಂಗ್ಲೆಂಡ್ ದೇಶಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಕೃಷಿ ಅವಲಂಬನೆ ಬಹಳ ಕಡಿಮೆ. ಆದ್ರೆ ನಮ್ಮ ಭಾರತದೊಳಗ ಹೆಚ್ಚಿನ ಒಂದು ಕೃಷಿ ಅವಲಂಬನೆ ಕೂಡ ಕಂಡು ಬರ್ತದೆ. ಹಾಗಾಗಿ ಎರಡನೇ ಪ್ರಮುಖ ಒಂದು ಲಕ್ಷಣ ಯಾವ್ದ್ರಿ, ಕೃಷಿ ಪ್ರಧಾನ ಆರ್ಥಿಕ ವ್ಯವಸ್ಥೆ ಆಗೈತಿ ಅಂತ ಹೇಳ್ಬೋದು. ಇದು ಎರಡನೇದು. ಇನ್ನೊಂದು ರೀತಿ ಬರ್ತಕ್ಕಂಥ ಮೂರನೇದು ಕೈಗಾರಿಕಾ ವಲಯದ ಬೆಳವಣಿಗೆ. ಹೌದಾ, ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೈಗಾರಿಕಾ ವಲಯದ ಬೆಳವಣಿಗೆ ಕೂಡ ಪ್ರಮುಖ ಲಕ್ಷಣವಾಗಿದೆ. ಯಾಕಂದ್ರೆ ಉತ್ಪಾದನಾ ಕ್ಷೇತ್ರವು ಕೂಡ ದೇಶದ ಆರ್ಥಿಕತೆಯಲ್ಲಿ ಮಹತ್ವ ಪಾತ್ರ ವಹಿಸ್ತದ. ಉಕ್ಕು, ಯಂತ್ರೋಪಕರಣ, ವಸ್ತ್ರೋದ್ಯಮ ಆಗಿರ್ಬೋದು, ಮುಂತಾದ ಕೈಗಾರಿಕೆಗಳು ಕೂಡ ಬೆಳವಣಿಗೆ ಕಂಡು ಬರ್ತದ ಅಂತ ಹೇಳ್ಬೋದು. ಅಂದ್ರೆ ಉತ್ಪಾದನಾ ಕ್ಷೇತ್ರವನ್ನು ತೆಗೆದುಕೊಂಡು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಕೈಗಾರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಇಲ್ಲಿ ಯಂತ್ರೋಪಕರಣ ತಯಾರು ಮಾಡ್ತಕ್ಕಂಥದ್ದಾಗಿರ್ಬೋದು, ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಅಥವಾ ಬಟ್ಟೆ ತಯಾರಿಕೆ ಕೈಗಾರಿಕೆಗಳಾಗಿರ್ಬೋದು, ಹಲವು ರೀತಿಯ ಕೈಗಾರಿಕೆಗಳು ಕೂಡ ಏನಾಗ್ತಾವ, ದೇಶದ ಅಭಿವೃದ್ಧಿ ಒಳಗ ಪ್ರಮುಖ ಪಾತ್ರಧಾರಿಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇದು ಮೂರನೇದ್ದು. ಇನ್ನು ನಾಲ್ಕನೇದು ಬರ್ತಕ್ಕಂಥದ್ದು ಸೇವಾ ವಲಯದ ಪ್ರಾಬಲ್ಯ ಅಂತ ಕರಿತೀವಿ. ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ IT, ಬ್ಯಾಂಕಿಂಗ್, ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ ಮುಂತಾದ ಸೇವಾ ಕ್ಷೇತ್ರಗಳಲ್ಲೂ ಕೂಡ GDP ಹೆಚ್ಚಳಕ್ಕೆ ಕೊಡುಗೆ ನೀಡ್ತಾ ಇದ್ದಾವ ಅಂತ ಹೇಳ್ಬೋದು. ಅಂದ್ರೆ ಇವೆಲ್ಲ ಸೇವಾ ವಲಯಗಳ, ಬ್ಯಾಂಕಿಂಗ್ ಆಗಲಿ, ವಿಮೆ ಆಗಲಿ, ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ ಮುಂತಾದ ಸೇವಾ ಕ್ಷೇತ್ರಗಳಲ್ಲಿ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ನಾಲ್ಕನೇದ್ದು. ಇನ್ನು ನಂತರ ಬರ್ತಕ್ಕಂಥದ್ದು ಐದನೇದು, ಆದಾಯದ ಅಸಮಾನತೆ ಅಂತ ಕರಿತೀವಿ. ಯಾಕಂದ್ರೆ ಭಾರತದಲ್ಲಿ ಶ್ರೀಮಂತರು ಬಡವರ ನಡುವಿನ ಅಂತರ ಹೆಚ್ಚು ಐತಿ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಎರಡು ವರ್ಗಗಳಾಗಿ ಕಂಡು ಬರ್ತಾವ. ಒಂದು ಶ್ರೀಮಂತ ವರ್ಗ, ಇನ್ನೊಂದು ಬಡವರ್ಗ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಆದಾಯ ವ್ಯತ್ಯಾಸ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತದ ಅಂತ ಹೇಳ್ಬೋದು. ಒಂದು ಕಡೆ ಟಾಟಾ, ಬಿರ್ಲಾ, ಅಂಬಾನಿ, ಅದೇ ರೀತಿ ಪ್ರೇಮ್ಜಿ ಆಗಿರ್ಬೋದು. ಇನ್ನೊಂದು ಕಡೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತ ಲಕ್ಷಾಂತರ ಜನರು ಕೂಡ ನಿರ್ಗತಿಕರಾಗಿದ್ದಾರ ಅಂತ ಹೇಳ್ಬೋದು. ಆದಾಯದ ಅಸಮಾನತೆ ಜೊತೆಗಿರುವ ಇನ್ನೊಂದು ಪ್ರಮುಖ ಸಮಸ್ಯೆ ಅಂದ್ರೆ ಬಡತನವಾಗಿದೆ. ಯಾಕಂದ್ರೆ 1980-85ರಲ್ಲಿ 6ನೇ ಪಂಚವಾರ್ಷಿಕ ಯೋಜನೆ ಪ್ರಕಾರ ಇಲ್ಲಿ ಭಾರತದ ಬಡತನದ ಪ್ರಮಾಣ ಎಷ್ಟಿತ್ತು, 1979-80ರಲ್ಲಿ 48.44% ಆಗೈತಿ ಅಂತ ಹೇಳ್ಬೋದು.
ಇದು ಕೂಡ ಏನು ಭಾರತದ ಆರ್ಥಿಕ ವ್ಯವಸ್ಥೆ ಪ್ರಮುಖ ಒಂದು ಲಕ್ಷಣ. ಯಾವುದು? ಆದಾಯ ಅಸಮಾನತೆ. ಯಾಕಂದ್ರೆ ಅಲ್ಲಿ ಎರಡು ವರ್ಗಗಳದಾವ ಅಂತ ಹೇಳಿದ ಈಗಾಗಲೇ. ಯಾವ್ದ್ರಿ? ಶ್ರೀಮಂತ ವರ್ಗ ಮತ್ತು ಬಡವರ್ಗ. ಇದು ಕೂಡ ಪ್ರಮುಖವಾಗಿ ಇರತಕ್ಕಂತ ಒಂದು ಲಕ್ಷಣ. ಇನ್ನು ಜನಸಂಖ್ಯೆ ಒತ್ತಡ ಅಂತ ಬರ್ತದೆ. ಇಲ್ಲಿ ಭಾರತದ ಜನಸಂಖ್ಯೆ ಬೆಳವಣಿಗೆ ದರ ಕೂಡ ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೆ ಜನಸಂಖ್ಯೆ ಗಾತ್ರದ ಜಗತ್ತಿನ 2ನೇ ಸ್ಥಾನವನ್ನ ಪಡೆದೈತಿ. ಹೌದಾ? ಅದೇ ರೀತಿ ಜನಸಂಖ್ಯೆ ಹೆಚ್ಚಳದಿಂದ ಉದ್ಯೋಗದ ಕೊರತೆ, ಸಂಪನ್ಮೂಲಗಳ ಕೊರತೆ ಮುಂತಾದ ಸಮಸ್ಯೆಗಳು ಉಂಟಾಗ್ತಾ ಇದ್ದವು. 1960ರಲ್ಲಿ ಭಾರತ ಕೇವಲ 439 ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿತ್ತು. ಆದರೆ ಇನ್ನೂ ಏರುತ್ತಿರುವ ಜನಸಂಖ್ಯೆ ಕೂಡ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗೈತಿ. ಅಭಿವೃದ್ಧಿ ಸಣ್ಣ ಪ್ರಮಾಣದಾಗಿರ್ಬೋದು, ಲಾಭಗಳನ್ನು ನುಂಗಿ ಹಾಕ್ತಾ ಇದೆ. ದಿನೇ ದಿನೇ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ಭೂಮಿ, ಸಾರಿಗೆ ಸಂಪರ್ಕ, ಸಂಪನ್ಮೂಲ ಮುಂತಾದವುಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳಾಕತ್ತೈತಿ. ಅದರ ಪರಿಣಾಮವಾಗಿ ಏನಾಗ್ತೈತ್ರಿ? ನಿರುದ್ಯೋಗ, ಬಡತನ, ಆಹಾರದ ಕೊರತೆ, ಕಡಿಮೆ ಉಳಿತಾಯ, ನೋವು, ನರಳುವಿಕೆ ಮುಂತಾದ ಸಮಸ್ಯೆಗಳು ಕೂಡ ಹುಟ್ಟು ಹಾಕ್ತಾ ಇದೆ. ಜನಸಂಖ್ಯೆ ಅಭಿವೃದ್ಧಿಯನ್ನ ತಡೀತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಜನಸಂಖ್ಯೆ ಕೂಡ ಆರ್ಥಿಕ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಕಾರ್ಯಗಳನ್ನ ತಡೆ ಒಡ್ತಾ ಇದೆ. ಹಾಗಾಗಿ ಜನಸಂಖ್ಯೆ ಒತ್ತಡ ಕೂಡ ಇಲ್ಲಿ ಪ್ರಮುಖವಾದ ಒಂದು ಲಕ್ಷಣವಾಗಿ ಕೂಡ ಕಂಡು ಬರ್ತದ ಅಂತ ಹೇಳ್ಬೋದು. ಇದು 6ನೇದು. ನಂತರ ಬರತಕ್ಕಂಥದ್ದು 7ನೇದು ನಿರುದ್ಯೋಗ. ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯೊಳಗ ನಿರುದ್ಯೋಗದ ಒಂದು ಲಕ್ಷಣ ಕೂಡ ಕಂಡು ಬರ್ತದೆ. ಯಾಕಂದ್ರೆ ನಿರುದ್ಯೋಗ ಮತ್ತು ಅರೆ ಉದ್ಯೋಗಗಳು ಕೂಡ ಭಾರತದ ಆರ್ಥಿಕ ವ್ಯವಸ್ಥೆಯ ಅವಿಭಾಜ್ಯ ಅಂಗಗಳಾಗ್ಯಾವ. ಭಾರತದಲ್ಲಿ 1950-51 3.3 ದಶಲಕ್ಷ ಜನರು ನಿರುದ್ಯೋಗಿಗಳಿದ್ರು. ಆದ್ರೆ 1985 ಮತ್ತು 85ರಲ್ಲಿ 14 ಲಕ್ಷ ಜನರು ಹಾಗೂ 2004-05ರಲ್ಲಿ ಇದರಲ್ಲಿ ಏನಾಯ್ತು? 34.74 ದಶಲಕ್ಷ ಜನರು ನಿರುದ್ಯೋಗಿಗಳಾಗಾರ ಅಂತ ಅಂದಾಜು ಮಾಡಲಾಗಿದೆ. ಈ ಸಮಸ್ಯೆ ನಿವಾರಣೆಗಾಗಿ ಸರ್ಕಾರ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ದೇಶದಲ್ಲಿ ಕೈಗಾರಿಕಾ ಬೆಳವಣಿಗೆ ಮಾಡ್ತಾ ಇದೆ. ನಿಧಾನಗತಿಯ ವಾಸ್ತವಿಕತೆ ಮತ್ತು ಆಗಿರ್ಬೋದು, ವೈಜ್ಞಾನಿಕ ಶಿಕ್ಷಣ ಪದ್ಧತಿ ಆಗಿರ್ಬೋದು, ಜನಸಂಖ್ಯೆ ತೀವ್ರ ಬೆಳವಣಿಗೆ, ಮಾನವ ಶಕ್ತಿ ಯೋಜನೆ, ಆಮೇಲೆ ಕೊರತೆ ಮುಂತಾದ ಅಂಶಗಳು ಕೂಡ ನಿರುದ್ಯೋಗ ಸಮಸ್ಯೆ ಬೃಹದಾಕಾರವಾಗಿ ಬೆಳೆಯುವಂತೆ ಮಾಡ್ಯಾವ ಅಂತ ಹೇಳ್ತಾರೆ. ಯಾಕಂದ್ರೆ ಶಿಕ್ಷಣ ಪದ್ಧತಿ ಆಗಿರ್ಬೋದು, ಬಡತನ ಆಗಿರ್ಬೋದು, ಅದೇ ರೀತಿ ಜನಸಂಖ್ಯೆ ಆಗಿರ್ಬೋದು, ಇವೆಲ್ಲದರ ಕಾರಣದಿಂದ ಕೂಡ ನಿರುದ್ಯೋಗ ಪ್ರಮಾಣ ನಮ್ಮಲ್ಲಿ ಅಧಿಕವಾಗ್ತದೆ. ಮೂಲ ಕಾರಣ ಜನಸಂಖ್ಯೆ ಮಿತಿಮೀರಿ ಬೆಳೆಯುವುದರಿಂದ ನಮ್ದೇನಾಗ್ತದೆ? ನಿರುದ್ಯೋಗ ಸಮಸ್ಯೆ ಕೂಡ ಇಲ್ಲಿ ಅಧಿಕವಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇದು ಒಂದು. ನಂತರ ಬರ್ತಕ್ಕಂಥದ್ದು ಸಾರಿಗೆ ಸಂಪರ್ಕಗಳ ಕೊರತೆ. ಅಂದ್ರೆ ಭಾರತವು ಹಳ್ಳಿಗಳಿಂದ ಕೂಡಿದ ದೇಶವಾಗೈತಿ. ದೇಶದಲ್ಲಿ ಸುಮಾರು 6.5 ಲಕ್ಷ ಹಳ್ಳಿಗಳಿವ. ಭಾರತದಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಅಭಿವೃದ್ಧಿ ಹೊಂದಿಲ್ಲ. ಜಗತ್ತಿನಲ್ಲಿ ಬೃಹದಾಕಾರ ರಸ್ತೆ ಸಂಪರ್ಕ ಜಾಲವನ್ನು ಹೊಂದಿದ್ರೂ ಕೂಡ ಅಭಿವೃದ್ಧಿಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಗಳು ತುಂಬಾ ಕಡಿಮೆ ಅದಾವ. ಸಾರಿಗೆ ಸಂಪರ್ಕದ ವಿವಿಧ ಪರಿಕರಗಳು ಸರಿಯಾಗಿ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಇದರಿಂದಾಗಿ ಕಚ್ಚಾ ಸಾಮಗ್ರಿಗಳಾಗ್ಲಿ, ಸರಕು ಸೇವೆಗಳಾಗ್ಲಿ, ಪ್ರಯಾಣಿಕರಾಗ್ಲಿ, ಇಲ್ಲಿ ಸಾಗಾಟ ಅಂದ್ರೆ ಬೇರೆ ಕಡೆ ಹೋಗಾಕ ಬರಾಕ್ ಕೂಡ ಇಲ್ಲಿ ಏನಾಗ್ತಾ ಇದೆ? ಸಮರ್ಪಕವಾದ ಸಾರಿಗೆ ಸಂಪರ್ಕದ ಕೊರತೆ ಕೂಡ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ಕೂಡ ಅದರ ಒಂದು ಪ್ರಮುಖ ಲಕ್ಷಣ. ನಂತರ ಬರತಕ್ಕಂಥದ್ದೇ ಬಳಕೆಯಾಗದಿರುವ ಸಂಪನ್ಮೂಲಗಳ ಅಸ್ತಿತ್ವ. ಹೌದಾ? ಭಾರತ ಸಮೃದ್ಧವಾಗಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲದಿಂದ ಕೂಡೈತಿ. ಶ್ರೀಮಂತ ದೇಶವಾಗೈತಿ. ಅಲ್ಲಿನ ಅನೇಕ ಖನಿಜ, ತುಂಬ ಹರಿಯುವ ನದಿಗಳಾಗಿರ್ಬೋದು, ಅರಣ್ಯ, ಭೂಮಿ ಮುಂತಾದ ಸಂಪನ್ಮೂಲಗಳು ಕೂಡ ಹೇರಳವಾಗ್ಯಾವ. ಆದ್ರೆ ಬಂಡವಾಳದ ಮತ್ತು ತಾಂತ್ರಿಕತೆಯ ನಿಧಾನಗತಿ ಬೆಳವಣಿಗೆಯಿಂದ ಸಂಪನ್ಮೂಲಗಳು ಇನ್ನೂ ಸದುಪಯೋಗವಾಗಿದೆ ಹಾಗೆ ಉಳಿದಾವ ಅಂತ ಹೇಳ್ಬೋದು. ನಮ್ಮಲ್ಲಿ ಎಲ್ಲದ ನೈಸರ್ಗಿಕ ಸಂಪನ್ಮೂಲದ, ಖನಿಜ ಸಂಪನ್ಮೂಲದ, ಭೂ ಸಂಪನ್ಮೂಲ, ಅರಣ್ಯ, ಅದೇ ರೀತಿ ಜೀವ ನದಿಗಳಾಗಿರ್ಬೋದು ಹೇರಳವಾಗಿದಾವ. ಸಂಪನ್ಮೂಲ ಮಾತ್ರ ಬಹಳ ಅದ, ಆದ್ರೆ ಅದನ್ನು ಬಳಕೆ ಮಾಡ್ಕೊಳ್ಳಕ ಸರಿಯಾದ ಬಂಡವಾಳ ಇಲ್ಲ ಮತ್ತು ಸರಿಯಾದ ತಂತ್ರಜ್ಞಾನ ಕೂಡ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ? ಬಳಕೆಯಾಗದಿರುವ ಸಂಪನ್ಮೂಲಗಳು ಕೂಡ ಇಲ್ಲಿ ಅಸ್ತಿತ್ವ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ಒಂದು. ನಂತರ ಬರತಕ್ಕಂಥದ್ದು ತಾಂತ್ರಿಕತೆಯಲ್ಲಿ ಸುಧಾರಣೆ ಅಂತ ಕರಿತೀವಿ. ಅಂದ್ರೆ ತಾಂತ್ರಿಕವಾಗಿ ಸುಧಾರಿಸುತ್ತಿರುವ ಭಾರತ ಕೂಡ ಆರ್ಥಿಕ ವ್ಯವಸ್ಥೆ ಮುಖ್ಯ ಲಕ್ಷಣವಾಗಿದೆ. ಇಲ್ಲಿ ಕೃಷಿ ಆಗಲಿ, ಕೈಗಾರಿಕೆ, ಸಾರಿಗೆ, ಗಣಿಗಾರಿಕೆ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಬಳಸುತ್ತಿರುವ ತಂತ್ರಜ್ಞಾನ ಕೂಡ ಸುಧಾರಿಸುತ್ತದೆ. 56% ಜನಕ್ಕೆ ಉದ್ಯೋಗ ಒದಗಿಸುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ನಾವು ಇಂದಿಗೂ ಹಳೆಯದಾದ ಪುರಾತನ ತಂತ್ರಜ್ಞಾನ ಬಳಸಾಕತ್ತೀವಿ ಅಂತ ಹೇಳ್ತಾರೆ. ಹೌದಾ? ಇಲ್ಲಿ 56 ಆಗ್ಬೇಕದು, 506 ಆಗೈತಿ, ಮಿಸ್ಟೇಕ್. 56% ಜನಸಂಖ್ಯೆ ಕೂಡ ಏನ್ ಮಾಡ್ತೇವೆ? ಉದ್ಯೋಗ ಅವಕಾಶವನ್ನು ಒದಗಿಸ್ತಾ ಇದೆ ಕೃಷಿ ಕ್ಷೇತ್ರ. ಆದ್ರೆ ನಾವು ಅಲ್ಲೂ ಏನ್ ಮಾಡ್ತಾ ಇದ್ದೀವಿ? ಹಳೆಯ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ. ಆದಾಗ್ಯೂ ತಂತ್ರಜ್ಞಾನ ಸಾಕಷ್ಟು ಸುಧಾರಿಸಿದೆ. ಬೃಹತ್ ಕೈಗಾರಿಕೆಗಳು, ಇಂಧನ, ಸಾರಿಗೆ, ಸಂಪರ್ಕ ಮುಂತಾದ ಕ್ಷೇತ್ರಗಳಲ್ಲಿ ನಾವು ಉತ್ತಮ ತಂತ್ರಜ್ಞಾನವನ್ನು ಈಗ ಬಳಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಇದು ಒಂದು ಕೂಡ ಪ್ರಮುಖ ಲಕ್ಷಣ. ಇನ್ನು ಬರ್ತಕ್ಕಂಥದ್ದು ಕಡಿಮೆ ಕಾರ್ಮಿಕರ ದಕ್ಷತೆ ಅಂತ ಬರುತ್ತೆ. ಅಂದ್ರೆ ಭಾರತದಲ್ಲಿ ಕಾರ್ಮಿಕರು ಅದಕ್ಷರಾಗಿದ್ದಾರೆ.
ಅಥವಾ ಕಡಿಮೆ ಉತ್ಪಾದನಾ ಸಾಮರ್ಥ್ಯ ಹೊಂದಿದವರಾಗಿದ್ದಾರಾ ಅಂತ ಹೇಳ್ತಾರೆ. ಯಾಕಂದ್ರೆ ಭಾರತದಲ್ಲಿ ಶಿಕ್ಷಣ, ತರಬೇತಿ, ಸಂಶೋಧನೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ಅನಾರೋಗ್ಯ ಆಗಿರ್ಬೋದು, ಇದು ಆರೋಗ್ಯ, ನೈರ್ಮಲ್ಯ, ಮೂಲಭೂತ ಸೌಕರ್ಯಗಳ ಲಭ್ಯವಿಲ್ಲ. ಭಾರತದಲ್ಲಿ 2011ರ ಜನಗಣತಿ ಪ್ರಕಾರ 74ರಷ್ಟು ಜನರು ಮಾತ್ರ ಅಕ್ಷರಸ್ಥರಾಗಿದ್ದರು. ಅದೇ ಮುಂದುವರೆದು ದೇಶಗಳಲ್ಲಿ ಸಾಕ್ಷರತೆ ಮಟ್ಟ 95ಕ್ಕಿಂತಲೂ ಹೆಚ್ಚಿದೆ. ಇದರಿಂದಾಗಿ ಭಾರತ ಕಾರ್ಮಿಕರು ಮತ್ತು ದಕ್ಷತೆ ಮತ್ತು ಉತ್ಪಾದನಾ ಸಾಮರ್ಥ್ಯ ತುಂಬ ಕಡಿಮೆ ಪ್ರಮಾಣದಲ್ಲಿ ಐತಿ ಅಂತ ಹೇಳ್ಬೋದು. ಹೌದಾ, ನಮ್ದು ಕೇವಲ 74% ಇರ್ತಕ್ಕಂಥದ್ದು ಇನ್ನು 2011ರ ಜನಗಣತಿಯ ಪ್ರಕಾರ. ಇನ್ನು ಬೇರೆ ದೇಶಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಸಾಕ್ಷರತಾ ಪ್ರಮಾಣ ಅಧಿಕವಾಗಿದೆ ನಮ್ಗಿಂತ. ಆಮೇಲೆ ಅದಕ್ಕೂ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಕೂಡ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ಒಂದು. ಇನ್ನು ಪರಿಸರ ವಿನಾಶ. ಹೌದಾ, ಭಾರತದಲ್ಲಿ ಪರಿಸರ ವಿನಾಶ ಕೂಡ ನಡೀತಾ ಇದೆ. ಭಾರತದಂತ ವಾತಾವರಣ ಹೊಂದಿರುವ ದೇಶಕ್ಕೆ ತನ್ನ ಭೂಪ್ರದೇಶ 33% ಅರಣ್ಯ ಬೇಕಾಗಿದೆ. ಆದ್ರೆ ನಮ್ಮಲ್ಲಿರುವ ಲಭ್ಯವಿರತಕ್ಕಂಥ ಕಾಡಿನ ಪ್ರಮಾಣ 22% ಮಾತ್ರ. ಇದು ಸರ್ಕಾರಿ ಕಡಿತದಲ್ಲಿರ್ತಕ್ಕಂಥದ್ದು, ಅಂದ್ರೆ ಸರ್ಕಾರಿ ದಾಖಲಾತಿಯಲ್ಲಿ ಇರ್ತಕ್ಕಂಥದ್ದು. ನೈಜವಾಗಿ ಲಭ್ಯವಿರುವುದು ಕೇವಲ 19% ಮಾತ್ರ. ಆಧುನಿಕ ಕೈಗಾರಿಕಾ ಬೆಳವಣಿಗೆಯಾಗಿ ಏನಾಗ್ತದೆ ಈಗ, ವಾಯು ಮಾಲಿನ್ಯ, ನೀರು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಇದು ಸಾಮಾನ್ಯವಾಗಿ ಪ್ರವಾಹ, ಕ್ಷಾಮ ಮತ್ತು ಬರಗಾಲ ಪರಿಸ್ಥಿತಿಗಳು ಕೂಡ ಅಲ್ಲಿ ಪುನರಾವರ್ತನೆಗೊಳ್ಳಾಕತ್ತಾವ. ಅದಕ್ಕೆಲ್ಲದಕ್ಕೂ ಕಾರಣ ಪರಿಸರ ವಿನಾಶ ಅಂತ ಹೇಳ್ಬೋದು. ಇದು ಒಂದು. ನಂತರ ಬರತಕ್ಕಂಥದ್ದು ಅದಕ್ಷ ಆಡಳಿತ ಅಂತ ಕರಿತೀವಿ. ಅಂದ್ರೆ ಭಾರತದ ಆಡಳಿತ ವ್ಯವಸ್ಥೆ ಕೂಡ ದಕ್ಷವಾಗಿಲ್ಲ. ಇಲ್ಲಿ ಸ್ವಚ್ಛ ಪಕ್ಷಪಾತ ಆಗಿರ್ಬೋದು, ಲಂಚಗುಳಿತನ ಆಗಿರ್ಬೋದು, ಭ್ರಷ್ಟಾಚಾರ, ಭಾರತದ ಆಡಳಿತ ವ್ಯವಸ್ಥೆ ಅವಿಭಾಜ್ಯ ಅಂಗಗಳಾಗಿ ಆಡಳಿತದಲ್ಲಿ ಬಿಗಿ ಹಿಡಿತಾ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಭ್ರಷ್ಟಾಚಾರ ಹೆಚ್ಚದ, ಆಮೇಲೆ ಇಲ್ಲಿ ಲಂಚಗುಳಿತನ ಆಗಿರ್ಬೋದು, ಇವೆಲ್ಲ ಕೂಡ ಹೆಚ್ಚಾಗಿ ಕಂಡು ಬರ್ತಾವ ಅಂತ ಹೇಳ್ತಾರ. ಇದರಿಂದಾಗಿ ಲಭ್ಯವಿರುವ ಬೃಹತ್ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳಾದರೂ ಕೂಡ ಭಾರತದಲ್ಲಿ ಬಡತನ, ನಿರುದ್ಯೋಗ, ಜಾತೀಯತೆ, ಆದಾಯ ಅಸಮಾನತೆ ಮುಂತಾದ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಮುಂದುವರಿಯಾಕತ್ತಾವ. ಅದಕ್ಷ ಮತ್ತು ಭ್ರಷ್ಟ ಆಡಳಿತವೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇಷ್ಟು ವರ್ಷ ಸ್ವಾತಂತ್ರ್ಯವಾಗಿ ಬಂದರೂ ಕೂಡ, ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಅಲ್ಲಿ ನಮ್ಮಲ್ಲಿ ಏನಂತೀರಿ, ಜಾತೀಯತೆ ಇದೆ, ನಿರುದ್ಯೋಗ, ಬಡತನ, ಅಸಮಾನತೆ, ಇವೆಲ್ಲ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಅದಕ್ಷ ಆಡಳಿತ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಕೆಲವು ಆರ್ಥಿಕ ಸಂಸ್ಥೆಗಳ ಕೊರತೆ ಅಂತ ಹೇಳ್ತಾನೆ. ಆರ್ಥಿಕ ಸಂಸ್ಥೆಗಳಾದ ಬ್ಯಾಂಕ್ಗಳಾಗ್ಲಿ, ವಿಮಾ ಕಂಪನಿಗಳಾಗ್ಲಿ, ಸಹಕಾರಿ ಸಂಘಗಳಾಗ್ಲಿ, ಹಣಕಾಸಿನ ಸಂಸ್ಥೆಗಳಾಗ್ಲಿ, ಬಂಡವಾಳ ಮಾರುಕಟ್ಟೆ ಮುಂತಾದವು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡಿಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿನ ಭಾರತ ಏನಾಗ್ತಿದ್ರಿ, ವಿವಿಧ ಉತ್ಪಾದನಾ ಕ್ಷೇತ್ರಗಳಿಗೆ ಪೂರೈಕೆಯಾಗುತ್ತಿರುವ ಬಂಡವಾಳದ ಪ್ರಮಾಣ ಬಹಳ ಕಡಿಮೆ ಆಗೈತಿ. ಅವುಗಳ ಅಭಿವೃದ್ಧಿ ಕೂಡ ಕುಂಠಿತಗೊಂಡೈತಿ. ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಸಂಸ್ಥೆಗಳ ಸ್ಥಾಪನೆಗೊಂಡಿಲ್ಲ. ಜನರಲ್ಲಿ ಬ್ಯಾಂಕಿಂಗ್ ಹವ್ಯಾಸ ಕೂಡ ಬೆಳೆದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹಿಂದುಳಿದ ಪ್ರದೇಶ, ಹಳ್ಳಿಗಾಡಿಗಳಲ್ಲಿ ಕೂಡ ಏನಾಗ್ತಿದೆ, ಬ್ಯಾಂಕಿಂಗ್ ಸೌಲಭ್ಯಗಳ ಕೊರತೆ ಹೆಚ್ಚು ಕಂಡು ಬರ್ತದೆ. ಹಾಗಾಗಿ ಜನರಲ್ಲಿ ಬ್ಯಾಂಕಿಂಗ್ನ ಹವ್ಯಾಸ ಕೂಡ ಬೆಳೆದಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬರತಕ್ಕಂಥವೆಲ್ಲವೇನ್ರಿವು ಪ್ರಮುಖವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ 14 ಪ್ರಮುಖ ಲಕ್ಷಣಗಳನ್ನ ಇಲ್ಲಿ ವಿವರಿಸಿದ್ದೀನಿ. ಈ ಮಾಹಿತಿ ಬಹಳ ಉಪಯುಕ್ತವಾಗಿದ್ದು ಮತ್ತು ನಿಮ್ಮ ಮುಂದೆ ಬರತಕ್ಕಂಥ ಎಕ್ಸಾಮ್ ಕೂಡ ಬಹಳ ಹೆಲ್ಪ್ ಆಗ್ತದ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.